ಶ್ರೀ ಶ್ರೀ ದಯಾನಂದಪುರಿ ಸ್ವಾಮಿ ಮಹಾಸ್ವಾಮಿಗಳ ಪಾದದಲ್ಲಿ ನಮಸ್ಕರಿಸುತ್ತಾ ಹಾಗೂ ನಿಮ್ಮನ್ನೆಲ್ಲರೂ ಈ ಉದ್ದೇಶ ಮಿತ್ರರಾದಂತಹ ಕೀರ್ತಿ ಗಣೇಶ್ ಅವರೇ, ಇನ್ನೋರ್ವ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾದಂತಹ ಎಂ ಡಿ ಲಕ್ಷ್ಮೀನಾರಾಯಣ ಅವರೇ, ಹಾಗೂ ಇನ್ನೋರ್ವ ನನ್ನ ಆತ್ಮೀಯ ಮಿತ್ರರು ಮಾಜಿ ಉಪಮಹಾಪೌರರಾದಂತಹ ಹರೀಶ್ ಅವರೇ, ಹಾಗೂ ಕರ್ನಾಟಕ ರಾಜ್ಯ ಹಿರಿದು ಜಾತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಯಡಿಗೇರಿ ವೆಂಕಟರಾಮಯ್ಯ ಅವರೇ, ರಾಜ್ಯದ ನೇಕಾರ ಸಮುದಾಯ ಒಕ್ಕೂಟದ ಅಧ್ಯಕ್ಷರಾದ ಸೋಮಶೇಖರ್ ಅವರೇ, ಉಪನ್ಯಾಸವನ್ನು ಮಾಡಿದಂಥ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಅದು ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಂಥ ನನ್ನ ಆತ್ಮೀಯರಾದಂಥ ರಮೇಶ್ ಬಾಬು ಹೇಳಿ ಅವರೇ, ಹಾಗೂ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ಅವರೇ, ಮತ್ತು ವೇದಿಕೆ ಮೇಲಿದ್ದಂಥ ಸಮಾಜದ ಎಲ್ಲ ಮುಖಂಡರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸೋದರ ಸೋದರಿಯರೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ, ಮೊದಲಿಗೆ ಮತ್ತೊಮ್ಮೆ ದೇವರದಾಸಮಯ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವಚನಕಾರರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಸವಣ್ಣನ ಹಾದಿಗೆ ಹಿಡ್ಕೊಂಡು ನೀವು 10ನೇ ಶತಮಾನ ಅಂತ ಹೇಳ್ತಾ ಇದ್ದೀವಿ. ನಾನು ಅದಕ್ಕೆ ಕನ್ಫ್ಯೂಷನ್ 12ನೇ ಶತಮಾನ 10ನೇ ಶತಮಾನ ಅಂತಂದು ಅರ್ಥನೇ 11 ಒಬ್ಬರು 10 ಅಂತಾರೋ 11 ಅಂತಾರೋ ಇಲ್ಲಿ ವೇದಿಕೆ ಮೇಲಿದ್ದಾರ ಹೇಳಿದ್ರು, ಅದಕ್ಕೆ ಹೇಳಿದಾರ. ಆದರೆ ಏನೇ ಇದ್ರು ಈ ಮಹಾಪುರುಷರು ಒಂದು ಸಮಾಜಕ್ಕೆ ಸೀಮಿತವಾಗಿ ಕೆಲಸವನ್ನು ಮಾಡಲಿಲ್ಲ. ಈಗ ನಾವು ಎಲ್ಲರೂ ಏನಾಗಿದ್ದೀವಿ ಅಂದ್ರೆ, ಇದು ನನ್ನ ಸಮಾಜ, ಈ ನಂದು ಸಾಹಿತಿಗಳು, ಇವರು ನನ್ನ ಗುರುಗಳು, ಇದು ನನ್ನ ಸಮಾಜ ಬಂಧುಗಳು ಅಂತ ಈಗ ಮಾತಾಡಕತ್ತೀವಿ. ಆದರೆ ಅವರು ಯಾರು ಮಹಾಪುರುಷರು ಒಂದು ಸಮಾಜಕ್ಕೆ ಸೀಮಿತವಾಗಿ ಕೆಲಸವನ್ನು ಮಾಡಲಿಲ್ಲ, ಸಾಹಿತ್ಯನು ವಚನವನ್ನು ರಚನೆ ಮಾಡಲಿಲ್ಲ. ಈ ದೇಶಕ್ಕೆ ಮಾನವ ಕುಲಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಅವರೆಲ್ಲರೂ ಕೊಟ್ಟರು. ದೇವರದಾಸರೇ ಇರ್ಬೋದು, ಕನಕದಾಸರಿರ್ಬೋದು, ವೃತದಾಸರಿರ್ಬೋದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮಹಾತ್ಮ ಗಾಂಧಿಯವರು ಇರ್ಬೋದು, ವಾಲ್ಮೀಕಿ ಇರ್ಬೋದು, ಎಲ್ಲರೂ ಒಂದು ಸಮಾಜಕ್ಕೆ ಸೀಮಿತವಾಗಿ ಕೆಲಸ ಮಾಡಲಿಲ್ಲ. ಇಡೀ ಮನುಕುಲಕ್ಕೆ ಒಂದು ಗೌರವ ಕೊಡುವಂಥದ್ದು ಒಂದು ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಇವತ್ತು ಆ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಒಂದು ಸದ್ಯ ವಿಚಾರ ಮಾಡಬೇಕು. ಈ ನೇಕಾರ ಸಮಾಜ ಅಂತ ಹೇಳಿದ್ರು. ಈ ನೇಕಾರ ಸಮಾಜ ಬಹಳಷ್ಟು ಸಮಾಜಗಳು ಜಾತಿಗಳು ಬರ್ತಾವ. ದೇವಾಂಗ, ಕುಲುವಿನ ಶೆಟ್ಟಿ, ಸಣ್ಣ ಕುಲುವಿನ ಶೆಟ್ಟಿ, ಮತ್ತೆ ಪದ್ಮಶಾಳಿ, ಸಪ್ಪಳು ಶಾಲೆ, ಇವೆಲ್ಲ ಬರ್ತವೆ. ಯಾಕೆ ಇವೆ ತಂಗಡಿಗರಿಗೆ ಹೇಳ್ತಾರೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಇದು ಎಲ್ಲ ಸಮಾಜದ ಮಧ್ಯೆ. ಯಾಕಂದ್ರೆ ಇಲ್ಕಲ್ಲಾಗ ಅತಿ ಹೆಚ್ಚು ನಗರದೊಳಗೆ ನೇಕಾರ ಇರುವಂತ ನಗರ ಈ ಭಾಗದಾಗಿದ್ದೆ ಅಂದ್ರೆ ಅದು ಇಲ್ಕಲ್. ಅಲ್ಲಿ ಅತಿ ಹೆಚ್ಚು ಇವೆಲ್ಲ ಸಮುದಾಯಗಳು ಇದ್ದಾರೆ. ನೇಕಾರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ರೆ, ನಿಜವಾಗ್ಲೂ ನೇಕಾರ ಸಮಾಜದ ಬಗ್ಗೆ ಬಹಳ ಕಷ್ಟದಿಂದ ಜೀವನವನ್ನು ಮಾಡೋತರ ಯಾರಾದ್ರೂ ಅದು ನೇಕಾರ ಸಮಾಜ ಅಂತ ನಾನು ಮಾತಾಡ್ತೇವೆ. ಯಾರ ಮನೆಗೂ ಹೋಗೋದಲ್ಲ, ಯಾರ ಹತ್ರನೂ ಹೋಗೋದಂತ ಸತ್ಯವಾಗಲು ನನ್ನ ಪಕ್ಕಕ್ಕೆ, ನನ್ನ ಮನೆ ಪಕ್ಕಕ್ಕೆ ಎಡಕ್ಕನವರೇ ಬದುಕನವರೇ ನನ್ನ ಹಳೆಗಳು. ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತನ್ನ ಕೆಲಸವನ್ನು ಮಾಡೋದು ಬಿಟ್ರೆ ಮತ್ತೆ ಯಾವ ಸಮುದಾಯದ ಜೊತೆಗೆ, ಯಾವ ಜನರ ಜೊತೆಗೆ ಅವರ ದೊಡ್ಡ ನ್ಯಾಯ ಮತ್ತೊಂದನ್ನು ಮಾಡೋದಿಲ್ಲ. ಬಹಳ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನ ಮಾಡೋದ್ರ ಮುಖಾಂತರ ಸೇವೆಯನ್ನು ಮಾಡುವಂಥದ್ದು ಈ ನೇಕಾರ ಸಮುದಾಯ. ಇಂಥ ಸಮುದಾಯದೊಳಗೆ ಹುಟ್ಟಿ ದೇವರದಾಸಮಯ್ಯ ವಚನಗಳನ್ನು ಮಾಡೋದ್ರ ಮುಖಾಂತರ, ವಚನಗಳನ್ನು ಬರೆಯೋದ್ರ ಮುಖಾಂತರ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟರು ಅನ್ನೋ ಮಾತನ್ನು. ಆ ಮಹಾಪುರುಷ ಜಯಂತಿಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮಗ್ ಗೊತ್ತಿದೆ ವೇದಿಕೆ ಮೇಲಿದ್ದವ್ರಿಗೆ ದೇವರದಾಸಮಯ್ಯ ನಮ್ಮ ಸಮಾಜದವರು, ಸಿದ್ದರಾಮೇಶ್ವರ ಸುರೇಶ್ ತಂಗಡಿಗಿ ಸಮಾಜದವರು, ಕನಕದಾಸರು ಸಿದ್ದರಾಮಯ್ಯ ಅಲ್ಲ, ಇವರೆಲ್ಲ ಆಳ್ವ ಸಮಾಜದವರು. ಸಿದ್ದರಾಮಯ್ಯ ಅಂದ್ರೆ ಇಲ್ಲಿ ಎಲ್ಲರಿಗೂ ತನ್ನ ಕೊಡುಗೆಯನ್ನು ಕೊಟ್ಟು ಸಮಾಜದ ಅಂಕುಡೊಂಕುಗಳನ್ನು ತಿದ್ದೋದ್ರ ಜೊತೆಗೆ ಸಮಾಜವನ್ನು ತಿದ್ದುವ ವಚನಗಳ ಮುಖಾಂತರ ಸಮಾಜವನ್ನು ತಿದ್ದುವಂತ ಕೆಲಸವನ್ನು ಮಾಡಿದ ಮಹಾಪುರುಷರು ಇವತ್ತು ಅವ್ರಿಗೆ ಅವರ ಪರಿಚಯ ನಮ್ಮ ಯುವಕರಿಗೆ ಗೊತ್ತಾಗಬೇಕಾಗಿದೆ. ನಾವೇನ್ ಮಾಡಾಕತ್ತೀವಿ ಯುವಕರು
ದಿಂಡ್ರು ನಾವು ಅದಕ್ಕೆ ಹೋಗ್ಬಿಟ್ಟಿದ್ದೀವಿ. ಅದನ್ನ ಬಿಟ್ಟು ಅದನ್ನ ಮಾಡ್ತಾ ಇಲ್ಲ. ಅದನ್ನ ಎಲ್ಲರೂ ಸಮಾಜಕ್ಕೆ ಒಳ್ಳೆಯದನ್ನು ಬಿಟ್ಟು ಸಮಾಜಕ್ಕೆ ವಿರುದ್ಧ ದಿಕ್ಕಿನೊಳಗೆ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೆ ಸರ್ಕಾರದಿಂದ ಜಯಂತಿಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಯುವಕರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ, ಜ್ಞಾನವನ್ನು ತುಂಬುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗಲಿಕ್ಕೆ ಬಂಧುಗಳು. ಅದಕ್ಕೂ ಬರ್ತಾವ ಕೆಲವೊಂದಿಷ್ಟು ತೊಡಕುಗಳು. ನಾವು ನಮ್ಮ ಸರ್ಕಾರ ಮಾಡಿದ್ದು, ನಾವು ಇದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಆದ್ರೆ ಎಲ್ಲರೇನಂದ್ರೆ ನಮ್ಮ ಸ್ವಾರ್ಥಕ್ಕೆ ಬೆಲೆ ಬಿಟ್ಟಿದ್ದೀವಿ ನಾವು. ಆದ್ರೆ ನಮ್ಮ ಸಿದ್ದರಾಮಯ್ಯರು, ನಾನು ಬಹಳ ಪ್ರೀತಿಯಿಂದ ಹೇಳ್ತೀನಿ ಮಾತನ್ನ, ಬಹಳ ವಿಶೇಷವಾಗಿ ಮಾತನ್ನು ಹೇಳ್ತೀನಿ. ಅವತ್ತು ಒಂದು ಕಾಂತರಾಜ್ ವರದಿ ಅಂತ ಮಾಡಿದ್ರು. ಇವತ್ತೇನಾಗಿದೆ ಅಂತಂದ್ರೆ ನಮ್ಗೆ ಯಾರಿಗೆ ಬೇಕಾಗಿಲ್ಲ. ಏನಂದ್ರೆ ಆ ವರದಿ ಮುಖಾಂತರ ಸರ್ಕಾರ ಕೆಲಸ ಮಾಡಬೇಕಾಗಿದೆ. ಎಷ್ಟೆಷ್ಟು ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ಸಮಾಜ, ನೇಕಾರ ಸಮಾಜ ಎಲ್ಲಿದೆ, ಮತ್ತೊಂದು ಸಮಾಜ ಎಲ್ಲಿದೆ, ಎಲ್ಲಾ ಸಮಾಜದ ಇತಿಹಾಸವನ್ನು ತೆಗೆದು ಅದಕ್ಕೆ ಸರ್ಕಾರ ದುಡ್ಡು ಕೊಡೋದ್ರ ಮುಖಾಂತರ ಅದನ್ನು ತಿದ್ದುವಂತ ಕೆಲಸವನ್ನು ಮಾಡಬೇಕಾದಂತ ಅವಶ್ಯಕತೆ ಇಟ್ಟುಕೊಂಡೇ ಇವತ್ತ ಆ ಹಿಂದುಳಿದ ವರ್ಗದ ಆಯೋಗವನ್ನು ಮಾಡಿದ್ರು. ಅದು ಮಾಡಿದ ಮೇಲೆ ಎಷ್ಟು ಪರ ವಿರೋಧ ನಡೆದ ನೋಡ್ತೀರಿ. ಆದ್ರೂ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಏನಂದ್ರೆ ಹಿಂದುಳಿದ ವರ್ಗದ ಆಯೋಗದ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಸ್ವೀಕಾರ ಮಾಡಿದೀವಿ. ನಾವು ನಾನೇ ಇಲಾಖೆ ಮಂತ್ರಿ, ಅದನ್ನು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಸರ್ಕಾರನು ಕ್ಯಾಬಿನೆಟ್ಗೆ ತರ್ತೀವಿ. ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಿ ನಮ್ಮ ಜನ ಎಷ್ಟಿದೆ, ಅವ್ರು ಏನು ಅನುಕೂಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ದಿಟ್ಟತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಈಗ ನೋಡಿ, ಎಲ್ಲ ಸಮಾಜವನ್ನು, ಸಣ್ಣ ಸಣ್ಣ ಸಮಾಜವನ್ನು ಗುರುತಿಸಿ ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ. ಇವತ್ತು ಕೀರ್ತಿ ಗಣೇಶ್ ಇವತ್ತ ಹಿಂದುಳಿದ ವರ್ಗದ ನಿಗಮದ ಅಧ್ಯಕ್ಷ. ನಿಗಮ ದೊಡ್ಡ ನಿಗಮ, ಹಿಂದುಳಿದ ವರ್ಗದ ನಿಗಮ ನಿಮ್ ಗಮನದಾಗಿದೆ. ಆ ಹಿಂದುಳಿದ ವರ್ಗದ ನಿಗಮದ ಅಧ್ಯಕ್ಷನ ನೇಕಾರ ಸಮಾಜಕ್ಕೆ ಮಾಡಿದ್ದಾರೆ. ನೇಕಾರ ಸಮಾಜದ ಒಂದು MLC ನಾವು ಮಾಡಿದೀವಿ. ಯಾರು? ಉಮಾಶ್ರೀ ಮೇಡಮ್. ಅಂದ್ರೆ ನಾವು ಎಲ್ಲಾ ರೀತಿಯ ಬದುಕಬೇಕಾದ್ರೆ ನಮ್ಮ ಹೋರಾಟದ ಅವಶ್ಯಕತೆ ಇದೆ. ನಾವು ಬರೇ ಸುಮ್ ಕೂತ್ರೆ ಸಾಲು. ಇಂಥ ಜಯಂತಿ ಕಾರ್ಯಕ್ರಮಗಳು ಯಾಕೆ ಮಾಡ್ತಾ ಇದ್ದೀವಿ? ನಮ್ಮ ಸಮಾಜದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆಗಳಾಗಬೇಕಾಗಿದೆ ವೇದಿಕೆ ಮೇಲೆ. ನಾವು ಏನಾಗಬೇಕಾಗಿದೆ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ, ಯಾವ ಸಮಾಜಕ್ಕೆ ಏನಾಗಬೇಕಾದ್ರೆ ಚರ್ಚೆ ಮಾಡೋದ್ರ ಮುಖಾಂತರ ಇವನ ಜಯಂತಿಯನ್ನ ಸಂಘಟನೆ ಆಯ್ತು, ಹೋರಾಟನಾಯ್ತು, ಅದ್ರ ಬಗ್ಗೆ ನಮ್ಮ ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಸರ್ಕಾರದ ಮಟ್ಟದೊಳಗ ಇವತ್ತು ಅವನು ಬಗೆಹರಿಸುವಂತ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡೆ ಇವತ್ತು ಜಯಂತಿಗಳನ್ನ ಮಾಡ್ತಾ ಇರೋದು ಮುಂದುಗಳು. ಅದಕ್ಕೆ ಈ ಜಯಂತಿಯನ್ನ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ಇವತ್ತು ನಾವು ಜಯಂತಿ ಎಷ್ಟು ಮಾಡ್ತೀವಿ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈಗ ಮೊನ್ನೆ ಒಂದು ಎರಡು ಆಗ್ತದೆ ನಮಗೆ ಜಯಂತಿ, ಏನು ಬುದ್ಧರ ಜಯಂತಿ ಸೇರಿ 32 ಮಾಡ್ತಿದ್ವಿ ಶ್ರೀಗಳ ನಾವು ಜಯಂತಿ. ಈಗ 33 ಜಯಂತಿಗಳನ್ನು ಮಾಡಬೇಕಾಗಿದೆ. 33 ಜಯಂತಿಗಳನ್ನ ಮಾಡಿ ನಾನು ಅದಕ್ಕೆ ಹೇಳ್ತಾ ಇರೋದು, ಈ ಜಯಂತಿ ಇಡೀ ರಾಜ್ಯಾದ್ಯಂತ ನಾವು ಒಂದ್ ಕಡೆ ದಿನನಿತ್ಯ ನಮ್ಮ ಕೆಲಸದೊಳಗೆ ಇರ್ತೀವಿ. ನೇಕಾರರು ಬಟ್ಟೆನೇ ಇದ್ರ ಸಿರಿನೇ ಇರ್ತಾರೆ, ಬೇರೆ ಬೇರೆ ಕೆಲಸದೊಳಗೆ ಇರ್ತಾರೆ, ತಮ್ಮದೇ ಆದಂತ ನಿತ್ಯದ ಸಮಸ್ಯೆಗಳಿರ್ತಾವ, ಅದ್ರಾಗಿರ್ತಾವ. ಆದ್ರೆ ಒಂದು ದಿವಸ ಆದ್ರೂ ನಾವು ಜಯಂತಿ ಮಾಡೋದು, ಎಲ್ಲ ಆ ಸಮಾಜದವರು ಜಯಂತಿ ಮಾಡಿ ಅವರ ಸಮಾಜ ಸಂಘಟನೆ ಬಗ್ಗೆ, ಸಮಾಜದ ಹೋರಾಟದ ಬಗ್ಗೆ, ಮುಂದಿನ ಪೀಳಿಗೆಯ ಬಗ್ಗೆ, ಮುಂದಿನ ಯುವಕರ ಶಿಕ್ಷಣದ ಬಗ್ಗೆ ಇವೆಲ್ಲವೂ ಚಿಂತನೆ ಮಾಡುವಂತ ಅವಶ್ಯಕತೆ ಇದೆ. ಈ ಜಯಂತಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ಮಾತನ್ನ ಇಲ್ಲಿ ಹೇಳಿ ಇವತ್ತ ನಾಯಕತ್ವದ ಬಗ್ಗೆನೂ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ನಿಶ್ಚಿತವಾಗಲೂ ನಾಯಕತ್ವವನ್ನು ಬಹಳಷ್ಟು ಮಂದಿಗೆ ಲಕ್ಷ್ಮೀನಾರಾಯಣ MLC ಆದ್ರು, MLA ಆದ್ರು, ಅವಕಾಶಗಳು ಸಿಕ್ಕಂದ್ರೆ ನಮ್ಮ ಪ್ರಯತ್ನದಿಂದ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಅದಕ್ಕಷ್ಟೇ ಜೊತೆಗೆ ಇವತ್ತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಪೌರ್ಲರ್ ಮಕ್ಕದ ಬಗ್ಗೆ ಮತ್ತು ನೇಕಾರ ಬಗ್ಗೆ ಬಹಳಷ್ಟು ಸಮಸ್ಯೆಗಳಿದಾವೆ. ನಾನು ಅದ್ರ ಮಧ್ಯೆ ಬೆಳೆದಿರೋದ್ರಿಂದ ಇವತ್ತು ಹಿಂದೆ ಸಿದ್ದರಾಮಯ್ಯ ಸಾಹೇಬ್ಗೆ ನಾವು ಹೋಗಿ ಹೇಳಿದ್ವಿ, ಇವತ್ತು ಪೌರ್ಲರ್ ಮಕ್ಕ ಅವ್ರಿಗೆ ಬಹಳ ಕಷ್ಟ ಆಗಿದೆ. ₹6.25 ಇತ್ತು ಕರೆಂಟ್ ಬಿಲ್ಲು. ಅದನ್ನು ಕಮ್ಮಿ ಮಾಡಬೇಕು, ಬದುಕಬೇಕಾದ್ರೆ ನೇಕಾರದಾಗ ₹1.25 ಮಾಡಿದ್ರೆ ಅದನ್ನು ಕೀರ್ತಿದ್ರೆ ಸಿದ್ದರಾಮಯ್ಯ ಅವರಿಗೆ ಅಂತ ನಿಜವಾಗ್ಲೂ 20 HP ಮೋಟರ್ ಫ್ರೀ ಕೊಡ್ಬೇಕಂತ ಅವ್ರ ಬೇಡಿಕೆ ಇದೆ. ಈಗಾಗಲೇ 10 HP ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನಮಾನದೊಳಗ ಸನ್ಮಾನ್ಯ ಸಿದ್ದರಾಮಯ್ಯ ಗಮನಕ್ಕೆ ನಿಶ್ಚಿತವಾಗಲೂ ನಾನು ಇಲಾಖೆ ಮಂತ್ರಿಯಾಗಿ
ನೀವು ಯಾರು ಬೆಂಗಳೂರಾಗಿದ್ದರೆ ಅಷ್ಟಾದ್ರೂ ಅನುಭವ ಆಗಂಗಿಲ್ಲ. ನಾವು ಗ್ರಾಮೀಣ ಪ್ರದೇಶದಾಗಿದ್ದೀವಲ್ಲ, ನಮ್ಗೆ ಅನುಭವ ಆಗುತ್ತಾ ಅದ್ರ ಕಷ್ಟ ಏನು ಅಂತಂದ್ರೆ 2-3 ತಿಂಗಳ 2,000 ಹಾಕಂದ್ರೆ ನಾನು ಎಲ್ಲೇ ಹೊಂಟಿದ್ದಂದ್ರೆ ನನ್ನ ತಾಯಿಗೆ ಬಂದ್ಬಿಡ್ತಾರೆ ಆಟ, ಏನಪ್ಪ ಯಪ್ಪ 2,000 ರೂಪಾಯಿ ಬಂದಿಲ್ಲ ಅಂತ. ಅಂದ್ರೆ ನಿಜವಾಗ್ಲೂ ಸತ್ಯವಾದ ಮಾತು. ಕಷ್ಟ ಅಂತ ಯಾರಿಗೆ ಗೊತ್ತಿದೆ ಅಂತಂದ್ರೆ ನಾವು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಮಾತಾಡೋದು ಕಷ್ಟ ಗೊತ್ತಾಗಲ್ಲ, ಗ್ರೌಂಡ್ ಆಗಿದ್ದಂತರಿಗೆ ನಮ್ಮ ಹತ್ರ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಬಹಳ ಕಷ್ಟದ ಜೀವಿ, ಬಹಳ ಸಣ್ಣ ಸಮಾಜದಿಂದ, ಬಹಳ ಸಣ್ಣ ಬಡತನದಿಂದ ನಾನು ಇಲ್ಲಿ ಇವತ್ತ ರಾಜ್ಯದ ಮಂತ್ರಿಯಾಗಿ ಉದ್ಯೋಗ ಕೆಲಸವನ್ನು ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ನನಗನ್ಸಿದ ಮಟ್ಟಿಗೆ ರಾಜಕೀಯವಾಗಿ ಮಾತಾಡಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದ್ರೆ ಇಂಥ ಯೋಜನೆಗಳನ್ನ ಯಾರಾದ್ರೂ ಕೊಟ್ಟಿದ್ರೆ ಅದ್ರ ಬಡವರ ಬಗ್ಗೆ ಚಿಂತನೆಗಳೇನಾದ್ರೂ ಆಗ್ತಾ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬೇಕಾಗಿದೆ, ಅವಶ್ಯಕತೆ ಇದೆ. ಒಬ್ಬರು ಅನ್ಬೋದು ಏನ್ರಿ 2,000 ಕೊಟ್ಟರು, 2,000 ಕೊಡೋದ್ರಿಂದ 6 ರೋಡ್ ಆಗಲ್ಲ, 5 ರೋಡ್ ಅಲ್ಲಪ್ಪ, 6 ರೋಡ್ ಅಲ್ಲ, ಮನೆಯಲ್ಲಿ ನೆಮ್ಮದಿಯಿಂದ 2 ಊಟ ಮಾಡಕತ್ತಾರೆ ಜನ. ಅದಕ್ಕೆ ಇವೆಲ್ಲ ಕೆಲಸಗಳ ಮಾಡೋದು, ಚರ್ಚೆಗಳಾಗಬೇಕು, ಸಮಾಜ ಬಗ್ಗೆ ಹೋರಾಟಗಳಾಗಬೇಕು, ಸಮಾಜದ ಶಿಕ್ಷಣವಂತರಾಗಬೇಕು, ಸಮಾಜಕ್ಕೆ ತಂದೆ ಆದಂತಹ ಕೊಡುಗೆಯನ್ನು ಕೊಡುವಂತರ ಬಗ್ಗೆ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಇಂಥ ಕಾರ್ಯಕ್ರಮದೊಳಗೆ ಒಂದು ಗೌರವ ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಇಟ್ಟುಕೊಂಡೇ ಇವತ್ತ ಜಯಂತ್ಯೋತ್ಸವವನ್ನು ಮಾಡ್ತಾ ಇರೋದನ್ನ ಮಾತನ್ನ ಇಲ್ಲಿ ಹೇಳಿ ಇವತ್ತ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಸಿಕೊಟ್ಟಂತ ಎಲ್ಲ ಸಮಾಜದ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದಗಳು. ಜೊತೆಗೆ ಇನ್ನೊಂದಿಷ್ಟು ನಮ್ಮ ಎಂ ಡಿ ಲಕ್ಷ್ಮೀನಾರಾಯಣ ಸಾಹೇಬರು ಈಗಾಗಲೇ ನನ್ನ ಕೀರ್ತಿ ಗಣೇಶ್ ಒಂದು 2-3 ಸತಿ ಹೇಳಿದ್ದಾರೆ. ಈ ಸತೆ ಇಲ್ಲಿ ಒಂದು ಸಮುದಾಯ ಭವನಕ್ಕೆ ಅವಶ್ಯಕತೆ ಇದೆ, ಅದನ್ನು ಕೊಡಬೇಕು ಅಂತಂದ. ಈ ಸತೆ ಈ ಒಂದು ಇದ್ರೊಳಗೆ ಈ ವರ್ಷದ ಆರ್ಥಿಕ ವರ್ಷದೊಳಗೆ ನಿಶ್ಚಿತವಾಗಲೂ ಕೀರ್ತಿ ಗಣೇಶ ಎಲ್ಲಿ ತಂದು ಕೊಡ್ತಾರ, ಯಾರು ನಮ್ಮ ಲೀಡರ್ ಏನೇನು ಹೇಳ್ತಾರ ಅದನ್ನ ಸಮುದಾಯ ಭವನ ಒಂದು 2 ಕಡೆ ನಿಶ್ಚಿತವಾಗಲೂ ಇಲಾಖೆ ಅದು ಸಾಮಾನ್ಯರಿಗೆ ಉಪಯೋಗ ಆಗಬೇಕು, ಬಡವರಿಗೆ ಉಪಯೋಗ ಆಗಬೇಕು, ಸಾಮಾನ್ಯ ಜನರಿಗೆ ಉಪಯೋಗ ಆದಾಗ ಕೊಟ್ಟದ್ದಕ್ಕೆ ಸಾರ್ಥಕತೆ ಆಗುತ್ತೆ ನನ್ನ ಮಾತನ್ನ ಹೇಳ್ತೀನಿ. ಅದಕ್ಕೆ ಇನ್ನೂ ಒಂದು ವಿಚಾರವನ್ನು ಶ್ರೀಗಳು ಹೇಳಿದ್ರೆ ಇಲ್ಲೊಂದು ಜಾಗ ಕೊಡಿಸಬೇಕು, ಜಾಗ ಕೊಡಿಸೋದು ನನ್ನ ಕೈಯಾಗಿದೆ, ಮುಖ್ಯಮಂತ್ರಿಗಳ ಕೈಯಾಗಿದೆ. ಅದೇನಾದ್ರೂ ಕೊಡೋದಿದ್ರೆ ಮುಖ್ಯಮಂತ್ರಿಗಳಿಗೆ ಕೊಡಬೇಕು. ಆ ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಮುಖ್ಯಮಂತ್ರಿಗಳಿಗೆ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೇವರ ದಾಸಮೇಯನ ಜಯಂತಿಯ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದಗಳು. Subscribe, click on the bell. Link is in description.